2 ದಿನಕ್ಕಿಂತ ಕಡಿಮೆ ಫ್ಲೋ ಆಗ್ತಾ ಇದೆ ಅಂತ ಹೇಳಿದ್ರೆ ಸ್ಕ್ಯಾಂಟಿ ಪೀರಿಯಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಅಥವಾ ಹೈಪೋಮೆನೋರಿಯಾ ಅಂತಾನೂ ಕರಿತೀವಿ. ಸಾಮಾನ್ಯವಾಗಿ ನಮಗೆ ತುಂಬಾ ಜನ ಹೇಳ್ತಾರೆ, ಮೇಡಮ್ ಮದುವೆಗಿಂತ ಮುಂಚೆ ನಮಗೆ ಪೀರಿಯಡ್ಸ್ ಎಲ್ಲ ಕರೆಕ್ಟ್ ಆಗಿ ಬರ್ತಾ ಇತ್ತು, ಕ್ಲಿಯರ್ ಆಯಿತು ಫ್ಲೋ ಅಂತ. ಆದರೆ ಮದುವೆಯ ನಂತರ ನಮಗೆ ಫ್ಲೋ ಅನ್ನೋದು ಕಡಿಮೆ ಆಗಿದೆ, ಕೇವಲ 1 ರಿಂದ 2 ದಿನ ಮಾತ್ರ ಬರುತ್ತೆ ಅಂತ. ಪೀರಿಯಡ್ಸ್ ಟೈಮಲ್ಲಿ ಬ್ಲ್ಯಾಕ್ ಕಲರ್ನ ರೀತಿ ನಿಮಗೆ ಫ್ಲೋ ಆಗ್ತಾ ಇರುತ್ತೆ, ಸ್ವಲ್ಪ ಸ್ಪಾಟಿಂಗ್ ಕೂಡ ಬ್ಲ್ಯಾಕ್ ಕಲರ್ನ ರೀತಿ ಆಗ್ತಾ ಇರುತ್ತೆ, ಇಲ್ಲ ಗಂಟನ ರೀತಿ ಕೂಡ ಬ್ಲ್ಯಾಕ್ ಕಲರ್ ಅಲ್ಲೇ ಹೋಗ್ತಾ ಇರುತ್ತೆ. ಅದ್ರ ಜೊತೆ ಪೇನ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಇಂಥ ಸಮಸ್ಯೆ ಇದ್ರೆ ಕನ್ಸೀವ್ ಆಗೋದು ಕಷ್ಟ ಅಂತಾನೆ ಹೇಳ್ಬೋದು. ನೀವು ಬೇಬಿ ಪ್ಲಾನಿಂಗ್ ಏನೋ ಮಾಡ್ತಾ ಇರ್ತೀರಾ, ಬಟ್ ನಿಮಗೆ ಕನ್ಸೆಪ್ಷನ್ ಅನ್ನೋದು ಆಗಲ್ಲ, ಪ್ರೆಗ್ನೆನ್ಸಿ ಕನ್ಫರ್ಮ್ ನಿಮಗೆ ಆಗಲ್ಲ. ಸ್ಕ್ಯಾಂಟಿ ಪೀರಿಯಡ್ಸ್ ನ ಬಗ್ಗೆ ತುಂಬಾ ಜನ ಮಹಿಳೆಯರಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ. ಈ ರೀತಿ ಪೀರಿಯಡ್ ಆಗಿದ್ರು ಕೂಡ ಇದು ನಾರ್ಮಲ್ ಏನಾ, ಈ ರೀತಿ ಪೀರಿಯಡ್ಸ್ ಬರ್ತಾ ಇದ್ರು ನಾವು ಕನ್ಸೀವ್ ಆಗ್ಬೋದಾ ಅಂತ? ಖಂಡಿತ ಇಲ್ಲ. ಈ ರೀತಿ ನಿಮಗೆ ಪೀರಿಯಡ್ಸ್ ಬರ್ತಾ ಇದೆ, ಬ್ಲ್ಯಾಕ್ ಕಲರ್ನಲ್ಲಿ ಸ್ಪಾಟಿಂಗ್ ಕಾಣಿಸ್ಕೊಳ್ತಾ ಇದೆ, ಇಲ್ಲ ಬ್ಲ್ಯಾಕ್ ಕಲರ್ನಲ್ಲಿ ಬ್ಲೀಡಿಂಗ್ ಹೋಗ್ತಾ ಇದೆ, ಕೇವಲ 1 ಅಥವಾ 2 ನಿಮಗೆ ಪ್ಯಾಡ್ನ ಅಗತ್ಯ ಬೀಳ್ತಾ ಇದೆ ಪೀರಿಯಡ್ಸ್ ಟೈಮಲ್ಲಿ, 1 ರಿಂದ 2 ದಿನ ಮಾತ್ರ ನಿಮಗೆ ಬ್ಲೀಡಿಂಗ್ ಹೋಗ್ತಾ ಇದೆ, ಅದು ಕೂಡ ಕ್ಲಿಯರ್ ಆಗಿ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಸ್ಕ್ಯಾಂಟಿ ಪೀರಿಯಡ್ಸ್ ಆಗಿರೋದ್ರಿಂದ ಇದು ಅಬ್ನಾರ್ಮಲ್. ಹಾಗೆ ಇದರಲ್ಲಿ ನಿಮಗೆ ಕನ್ಸೀವ್ ಆಗೋಕ್ಕೆ ತುಂಬಾನೇ ಕಷ್ಟ. ಅದರಲ್ಲೂ ಬೇಬಿ ಪ್ಲಾನಿಂಗ್ ಮಾಡುವಾಗ ಈ ರೀತಿ ಪೀರಿಯಡ್ಸ್ ಅಬ್ನಾರ್ಮಲ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಹಾಗಾದ್ರೆ ಈ ಸ್ಕ್ಯಾಂಟಿ ಪೀರಿಯಡ್ಸ್ಗೆ ಪರಿಹಾರನೇ ಇಲ್ವಾ ಅಂತ ಹೇಳಿದ್ರೆ ಖಂಡಿತ ಪರಿಹಾರ ಇದೆ. ಸೊ ಅದಕ್ಕಿಂತ ಮುಂಚೆ ಸ್ಕ್ಯಾಂಟಿ ಪೀರಿಯಡ್ಸ್ ಅನ್ನೋದು ನಿಮಗೆ ಸಮಸ್ಯೆ ಆಗಿದೆ ಅಂದ್ರೆ ಇದಕ್ಕೆ ಏನೆಲ್ಲ ರೀಸನ್ಸ್ ಅನ್ನುವಂಥ ಮಾತನ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ನಿಮ್ಮ ವೆಯ್ಟ್ ಏನಾದರೂ ಜಾಸ್ತಿ ಇದೆ ಅಂತ ಹೇಳಿದ್ರೆ, ಅಥವಾ ವೆಯ್ಟ್ ಕಡಿಮೆ ಇದೆ ಅಗತ್ಯಕ್ಕಿಂತ, ಅಂಡರ್ ವೆಯ್ಟ್ ಆಗಿರ್ಬೋದು, ಓವರ್ ವೆಯ್ಟ್ ಆಗಿರ್ಬೋದು, ಈ ಕಂಡೀಷನ್ ನಿಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ನಿಮಗೆ ಸಹಜವಾಗಿ ಈ ಸ್ಕ್ಯಾಂಟಿ ಪೀರಿಯಡ್ ಸಮಸ್ಯೆ ನೀವು ಫೇಸ್ ಮಾಡಬೇಕಾಗಿ ಬರುತ್ತೆ. ಇಲ್ಲ ಹೈಪರ್ ಥೈರಾಯ್ಡಿಸಮ್ ಆಗಿರ್ಬೋದು, ಹೈಪೋಥೈರಾಯ್ಡಿಸಮ್ ಆಗಿರ್ಬೋದು, ಈ 2 ಕಂಡೀಷನ್ ನಿಮಗಿದ್ರು ಅಂದ್ರೂ ಆಗುತ್ತೆ. ಇಲ್ಲ ಸಮ್ಟೈಮ್ಸ್ PCOD PCOS ಸಮಸ್ಯೆ ಇದ್ರೂ ಈ ಸಮಸ್ಯೆ ನಿಮಗೆ ಸ್ಕ್ಯಾಂಟಿ ಪೀರಿಯಡ್ಸ್ ಇಂದ ಬರುತ್ತೆ. ಮೇಯ್ನ್ ಆಗಿ ಜಾಸ್ತಿ ಸ್ಟ್ರೆಸ್ ಯಾರು ತಗೊಳ್ತಾ ಇರ್ತಾರೋ ಅವರಿಗೆ ಈ ರೀತಿಯ ಪೀರಿಯಡ್ಸ್ ಬರೋದು ಸಹಜ ಅಂತಾನೆ ಹೇಳ್ಬೋದು. ನನ್ನ ಸಲಹೆ ಏನು ಅಂತ ಹೇಳಿದ್ರೆ, ಈ ರೀತಿಯ ಸ್ಕ್ಯಾಂಟಿ ಪೀರಿಯಡ್ಸ್ ನಿಮಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಹೋಗಿ ಹಾರ್ಮೋನ್ಸ್ನ ಟೆಸ್ಟ್ ಮಾಡಿಸ್ಕೊಳ್ಳಿ. ಅದರಲ್ಲಿ ಥೈರಾಯ್ಡ್ ಪ್ರೊಫೈಲ್, T3 T4 TSH ಬರುತ್ತೆ. ಹಾಗೆಯೇ ಅಬ್ಡಾಮಿನಲ್ ಸ್ಕ್ಯಾನ್ ಬೇಕಾದರೂ ನೀವು ಮಾಡಿಸ್ಕೊಳ್ಬಹುದು. ಇದರಿಂದನೂ ನಿಮಗೆ ತಿಳಿಯುತ್ತೆ ಏನಾದರೂ ನಿಮಗೆ PCOD ಕಂಡೀಷನ್ ಇದೆಯಾ, ಸಿಸ್ಟ್ ಆಗ್ತಾ ಇದೆಯಾ ಅಂತ. ಹಾಗೆ ಹಾರ್ಮೋನ್ಸ್ ಟೆಸ್ಟ್ ಕೂಡ ನೀವು ಮಾಡಿಸ್ಕೊಳ್ಬಹುದು. ಪ್ರೋಲ್ಯಾಕ್ಟಿನ್, FSH, LH ಈ ಒಂದು ಟೆಸ್ಟ್ಗಳನ್ನು ಕೂಡ ನೀವು ಮಾಡಿಸ್ಕೊಳ್ಬಹುದು. ಇದರಲ್ಲಿ ಏನಾದರೂ ನಿಮಗೆ ವೇರಿಯೇಷನ್ಸ್ ಇದೆ ಅಂತ ಹೇಳಿದರೆ ಈ ಎಲ್ಲ ಟೆಸ್ಟಲ್ಲಿ ನಿಮಗೆ ಈ ಸಮಸ್ಯೆ ಸಹಜವಾಗಿ ಬರುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಏನು ಅಂತ ನೋಡೋದಾದರೆ, ನೀವು ಮಲ್ಗೋಗಿಂತ ಮುಂಚೆ 1 ಗ್ಲಾಸ್ ಹಾಲಲ್ಲಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪೌಡರನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಆ ಒಂದು ಹಾಲನ್ನು ಕುಡಿಯಬಹುದು. ಈ ರೀತಿ ನೀವು ಪೀರಿಯಡ್ ಬರೋಕ್ಕಿಂತ 15 ದಿನಗಳ ಮುಂಚಿತವಾಗಿಯೇ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ನಿಮಗೆ ನೆಕ್ಸ್ಟ್ ಪೀರಿಯಡ್ಸ್ ಏನು ಬರುತ್ತೆ ಅದು ತುಂಬಾ ಒಳ್ಳೆ ರೀತಿ ನಿಮಗೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಟಿಪ್ಸನ್ನು ಯಾರೆಲ್ಲ ಪೀರಿಯಡ್ಸ್ ರೆಗ್ಯುಲರ್ ಆಗಿದೆ, ನಾರ್ಮಲ್ ಫ್ಲೋ ಇದೆ ಅವರು ಮಾಡೋಕ್ಕೆ ಹೋಗ್ಬಿಡಿ. ಯಾರಿಗೆಲ್ಲ ಸ್ಕ್ಯಾಂಟಿ ಪೀರಿಯಡ್ಸ್ ಇದೆ ಅವ್ರಿಗೆ ಹೇಳ್ತಾ ಇರೋದು, ರಾತ್ರಿ ಮಲಗುವಾಗ 1 ಗ್ಲಾಸ್ ಹಾಲಿನಲ್ಲಿ ಅರ್ಧ ಚಮಚ, 1/4ರಿಂದ ಅರ್ಧ ಚಮಚ ನೀವು ಅರಿಶಿನ ಪೌಡರನ್ನು ಹಾಕಿ ನೀವು ಕುಡಿಯಬಹುದು. ಇದರ ಜೊತೆಗೆ ಜೀರಿಗೆ ಅಜ್ವೈನ್ ಕಷಾಯನ ಕೂಡ ನೀವು ಪ್ರತಿನಿತ್ಯ 3 ಬಾರಿ ನೀವು ಕುಡಿಬಹುದು, 2 ರಿಂದ 3 ಬಾರಿ. ಒಂದು ತಿಂಡಿಯ ನಂತರ, ಒಂದು ಊಟದ ನಂತರ, ಸಂಜೆ ಕೂಡ ನೀವು 6 ಅಥವಾ 6:30 ಈ ರೀತಿ ಟೈಮಲ್ಲಿ ನೀವು ಜೀರಿಗೆ ಅಜ್ವೈನ್ ಕಷಾಯನ ಕುಡಿಬಹುದು. ಜೀರಿಗೆ ಅಜ್ವೈನ ಹಾಗೆ ಹಸಿ ಶುಂಠಿ, ಚಕ್ಕೆ ಇದೆಲ್ಲ ಹಾಕಿ ಒಂದು ಕಷಾಯನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಆ ವಿಡಿಯೋ ನಿಮಗೆ ಸಿಕ್ಕಿಲ್ಲ ಅಂದರೆ ನಮ್ಮ ಟೀಮಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಮ್ಮ ಟೀಮ್ ನಂಬರ್ ನಿಮಗೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಲಿಂಕ್ ನೀವು ಕಳಿಸ್ಕೊಡಿ ವಿಡಿಯೋದು ಅಂದರೆ ಅವರು ಕಳಿಸ್ಕೊಡ್ತಾರೆ. ಆ ಒಂದು ರೆಸಿಪಿನ ನೀವು ಮಾಡಿಕೊಂಡು ಮನೆಯಲ್ಲೇ ತಗೊಳ್ಬೋದು. ಹಾಗೆ ಎಳ್ಳಿನ ಉಂಡೆ ಏನಿದೆ ಇದನ್ನು ನೀವು ಪ್ರತಿನಿತ್ಯ ತಗೊಳ್ಬಹುದು ಅಂತಲೇ ಹೇಳ್ಬೋದು. 1 ರಿಂದ 2 ಚಮಚ ಎಳ್ಳು ಅಥವಾ ಎಳ್ಳಿನ ಉಂಡೆ ಬೆಲ್ಲದ ಜೊತೆ ಏನು ಮಾಡ್ತಾರೆ ಇದನ್ನು ಒಂದು ಪೀರಿಯಡ್ ಬರೋಕ್ಕಿಂತ 15 ದಿನಕ್ಕಿಂತ ಮುಂಚೆಯಿಂದನೇ ನೀವು ತಗೊಳ್ಬೋದು. 1 ರಿಂದ 2 ಉಂಡೆಯನ್ನು ನೀವು ತಗೊಳ್ಬೋದು. ಈ ರೀತಿ ನೀವು ಟಿಪ್ಸ್ಗಳನ್ನು ಫಾಲೋ ಮಾಡ್ತಾ ನಿಮ್ಮ ಒಂದು ಪೀರಿಯಡ್ ಫ್ಲೋ ಅನ್ನು ನೀವು ನಾರ್ಮಲ್ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ಕ್ಯಾಸ್ಟರ್ ಆಯಿಲ್ ಅಪ್ಲಿಕೇಶನ್, ಫರ್ಟಿಲಿಟಿ ಮಸಾಜ್ ಅಂತ ಏನು ಹೇಳ್ತೀವಿ, ಹೊಟ್ಟೆಗೆ ಹರಳೆಣ್ಣೆಯನ್ನು ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳೋದು, ಅದು ಕೂಡ ನೀವು ಬ್ಲೀಡಿಂಗ್ ಸ್ಟಾಪ್ ಆದಮೇಲಿಂದ ಕಂಟಿನ್ಯೂಸ್ ಆಗಿ 1 ವಾರ ಮಾಡಿಕೊಂಡ್ರು ನಿಮಗೆ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಹಾಗೆ ಮೇನ್ ರೀಸನ್ ಏನು ಅಂತ ನೀವು ತಿಳ್ಕೊಳ್ಬೇಕಾಗಿರೋದು ಇಂಪಾರ್ಟೆಂಟು. ಹಾಗೆಯೇ ನಾನು ಹೇಳಿರುವಂತಹ ರಿಪೋರ್ಟ್ಸ್ಗಳನ್ನು ನೀವು ಮಾಡಿಸಿದ್ದೀರಾ ಅಂತ ಹೇಳಿದ್ರೆ, ಇನ್ ಕೇಸ್ ನಿಮಗೆ ಅಬ್ಡಾಮಿನಲ್ ಸ್ಕ್ಯಾನಲ್ಲಿ ಗೊತ್ತಾಗಿದೆ PCOD PCOS ಇದೆ ಅಂದರೆ ಅದಕ್ಕೆ ತಕ್ಕಂತೆ ನೀವು ಟ್ರೀಟ್ಮೆಂಟ್ಗಳನ್ನು ತಗೊಳ್ಳಿ. ಅದಕ್ಕೆ ತಕ್ಕಂತೆ ನಮ್ಮ ಚಾನಲ್ನಲ್ಲಿ ನಿಮಗೆ PCOD ಸಿಸ್ಟ್ ಇದೆ, ಯಾವ ಟಿಪ್ಸ್ ಫಾಲೋ ಮಾಡಬೇಕು ಅಂತ ಹೇಳಿದ್ದೀನಿ, ಅದನ್ನು ನೀವು ಮಾಡ್ಕೋಬೋದು. ಹಾಗೆಯೇ ನಿಮಗೇನಾದರೂ ಥೈರಾಯ್ಡ್ ಇದೆ, ನಿಮಗೆ ಇಂಬ್ಯಾಲೆನ್ಸ್ ಇದೆ ಅಂತ ರಿಪೋರ್ಟ್ಸಲ್ಲಿ ಬಂದಿದೆ ಅಂದರೆ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಮಾತ್ರೆಗಳನ್ನು ನೀವು ತಗೊಳ್ಬೋದು. ಡಾಕ್ಟರ್ ಹತ್ರ ಹೋಗಿ
ಆ ರಿಪೋರ್ಟ್ಸ್ಗಳನ್ನ ತೋರಿಸಿ ಮಾತ್ರೆ ಕೂಡ ನೀವು ತಗೊಳ್ಬೋದು. ಇನ್ ಕೇಸ್ ನಿಮಗೆ ಥೈರಾಯ್ಡ್ ಇಂಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರೆ ಧನಿಯಾ ವಾಟರನ್ನು ನೀವು ಖಾಲಿ ಹೊಟ್ಟೆಗೆ ತಗೊಳ್ಳೋದು ತುಂಬಾ ಇಲ್ಲಿ ಹೆಲ್ಪ್ ಆಗುತ್ತೆ ನಿಮಗೆ ಈ ಒಂದು ಕಂಡೀಷನ್. ಈ ಒಂದು ಸ್ಕ್ಯಾಂಟಿ ಪೀರಿಯಡ್ಸ್ನ ಮೇಯ್ನು ನೀವು ಸರಿ ಮಾಡ್ಕೋಬೇಕು, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಗರ್ಭ ನಿಲ್ಲಲ್ಲ. ಯಾಕಂದರೆ ಸ್ಕ್ಯಾಂಟಿ ಪೀರಿಯಡ್ಸ್ ಆಗ್ತಿದ್ರೆ ನಿಮ್ಮ ಗರ್ಭಕೋಶದ ಗರ್ಭಗೋಡೆ ಚೆನ್ನಾಗಿ ಹೆಲ್ತಿಯಾಗಿ ಇಲ್ಲ ಅನ್ನೋದನ್ನು ಸೂಚಿಸುತ್ತೆ ಈ ಸಮಸ್ಯೆ. ಸೊ ನಿಮ್ಮ ಗರ್ಭಗೋಡೆನೇ ಸರಿ ಇಲ್ಲ ಅಂದರೆ ಅಲ್ಲಿ ಬಂದು ಮಗು ಅಂಟ್ಲಿಕ್ಕೆ ಅದರ ಮಗುವಿನ ಬೆಳವಣಿಗೆಗೆ ಬೇಕಾಗಿರುವಂಥ ಪೌಷ್ಟಿಕಾಂಶ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಫಸ್ಟು ನಿಮಗೆ ಸ್ಕ್ಯಾಂಟಿ ಪೀರಿಯಡ್ಸ್ ಬರ್ತಾ ಇದೆ ಅಂದರೆ ಈ ಎಲ್ಲ ಒಂದು ಟಿಪ್ಸ್ಗಳನ್ನು ಫಾಲೋ ಮಾಡ್ಕೊಳ್ಳಿ. ಇದ್ರ ಜೊತೆ ನಿಮಗೆ ನಮ್ಮ ಕಸ್ಟಮೈಸ್ ಟಿಪ್ಸ್ ಬೇಕು, ಮನೆಮದ್ದು ಬೇಕು, ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನಮ್ಮ ಹತ್ರ ನಮ್ಮ ಮನೆಮದ್ದು ಕೂಡ ತಗೊಳ್ಬೋದು. ಕೆಲವಷ್ಟು ಟಿಪ್ಸ್ಗಳನ್ನು ನಾವು ನಿಮಗೆ ಸಜೆಸ್ಟ್ ಮಾಡ್ತೀವಿ. ಸೊ ಆ ಒಂದು ಟಿಪ್ಸ್ಗಳನ್ನು ಕೂಡ ನೀವು ಫಾಲೋ ಮಾಡ್ಕೊಳ್ಬೋದು. ಈ ಒಂದು ವಿಷಯ ನಿಮಗೆ ಹೆಲ್ಪ್ ಆಗಿದೆ ಅಂತ